ನಾರಾಯಣ ಸ್ವಾಮಿಯವರು ವೈಯಕ್ತಿಕವಾಗಿ ಏನೇನು ಹೇಳ್ಕೊಂಡಿದ್ದಾರೋ ಏನೋ ನನಗೆ ಗೊತ್ತಿಲ್ಲ. ಉಸ್ತುವಾರಿ ಮಂತ್ರಿಗಳು ನಾನಂತೂ ಹೇಳ್ತೀನಿ ನಮಗಂತೂ ಒಳ್ಳೆ ಸ್ಪಂದಿಸ್ತಾ ಇದ್ದಾರೆ. ಯಾವುದೇ ಕೆಲಸ ಕಾರ್ಯಗಳಿಗೆ ಯಾವುದಕ್ಕಾಗ್ಬೋದು ನಮಗೆ ಸ್ಪಂದಿಸ್ತಾ ಇದ್ದಾರೆ. ನಾವು ಕೇಳಿದಾಗ ಕೋಲಾರಕ್ಕೆ ಬರ್ತಾ ಇದ್ದಾರೆ. ನಾವು ಯಾವುದೇ ಒಂದು ಕೆಲಸ ಆದಾಗ ಒಂದು ಮಿನಿಸ್ಟರ್ ಹತ್ರ ಹೋಗಬೇಕು, ಒಂದು CM ಹತ್ರ ಹೋಗಬೇಕು ಅಂದಾಗ ನಮ್ಮ ಜೊತೆ ಬಂದು ಆ ಕೆಲಸ ಮಾಡುವಂಥ ಕೆಲಸಗಳನ್ನು ಅವ್ರು ಮಾಡ್ತಾ ಇದ್ದಾರೆ. ನಾರಾಯಣ ಸ್ವಾಮಿ ಅವರು ಸ್ಪಂದಿಸ್ತಾ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ನಮ್ಮಲ್ಲಿ ಯಾವುದು ಗುಂಪುಗಾರಿಕೆ ಇಲ್ಲ, ಶಾಸಕರಲ್ಲಿ ಯಾವುದು ಗುಂಪುಗಾರಿಕೆ ಇಲ್ಲ, ಯಾವುದೂ ಇಲ್ಲ. ನಾವೆಲ್ಲ ಒಗ್ಗಟ್ಟಾಗೇ ಇದ್ದೀವಿ. ನೋಡಿ, ನಾನೊಂದನ್ನು ಹೇಳ್ತೀನಿ, ಯಾರೇ ಆಗಲಿ, ಇವಾಗ ನಮ್ಮ ನಾರಾಯಣ ಸ್ವಾಮಿ ಆಗ್ಬೋದು, ನಂಜೇಗೌಡರು ಆಗ್ಬೋದು, ನಮ್ಮ ರೂಪಮ್ನ ಆಗ್ಬೋದು, ಯಾರೇ ಆಗ್ಬೋದು, ನನ್ನ ಒಂದು ಉದ್ದೇಶ ಹೇಳ್ತೀನಿ, ನಮ್ಮ ತಾಲೂಕ್ ಲೆವೆಲ್ ಆಫೀಸರ್ಸಲ್ಲಿ ಇದರಲ್ಲಿ ಯಾವುದ್ರಲ್ಲಾಗಲಿ ಜಿಲ್ಲಾ ಮಂತ್ರಿಗಳು ಇನ್ವಾಲ್ವ್ ಇಲ್ಲ. ತಾಲೂಕ್ ಲೆವೆಲ್ ಆಫೀಸ್ ನಾವು ಯಾರು ಕೊಟ್ಟರೆ ಅವ್ರು ಹೇಳ್ತಾರೆ, ನಾವು ಹೋಗಿ ಕೊಟ್ಟರೆ ಆಗುತ್ತೆ, ಕೆಲಸಗಳೆಲ್ಲ ಆಗುತ್ತೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ನಾನಂತೂ ಯಾವುದಕ್ಕೂ ಕೈ ಹಾಕೋದಿಲ್ಲ, ನಾನು ಯಾವುದಕ್ಕೂ ಹೋಗೋದಿಲ್ಲ. ಜಿಲ್ಲಾ ಮಟ್ಟದ ಅಧಿಕಾರಿಗಳೇನಾದ್ರು ಟ್ರಾನ್ಸ್ಫರ್ ಮಾಡೋದು ಬಿಡೋದು ಏನೋ ಜಿಲ್ಲಾ ಮಂತ್ರಿಗಳಿಗೆ ಸಂಬಂಧಪಟ್ಟಿದ್ದು. ಇಲ್ಲ, ಜಿಲ್ಲಾ ಮಂತ್ರಿಗಳಿಗೆ ಸಂಬಂಧಪಟ್ಟಿದ್ದು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜಿಲ್ಲಾ ಮಂತ್ರಿಗಳಿಗೆ ಸಂಬಂಧಪಟ್ಟಿದ್ದು. ನನಗೂ ಅದಕ್ಕೂ ಸಂಬಂಧ ಇಲ್ಲ. ಇಲ್ಲ, ಶಾಸಕರ ನಡುವೆ ನಮ್ಗೆ ಯಾವುದು ಗುಂಪಿಲ್ಲಪ್ಪ. ನನ್ನ ಹತ್ರ ನಾರಾಯಣ ಸ್ವಾಮಿನೂ ಚೆನ್ನಾಗಿದ್ದಾರೆ, ನಂಜೇಗೌಡರು ಚೆನ್ನಾಗಿದ್ದಾರೆ, ನಾವೆಲ್ಲರೂ ಚೆನ್ನಾಗಿದ್ದೀವಿ. ನನಗೆ ಸುರೇಶ್ ಅಣ್ಣ ಅವರು ಚೆನ್ನಾಗಿದ್ದಾರೆ, ನಾವೆಲ್ಲ ಚೆನ್ನಾಗಿದ್ದೀವಿ. 2.5 ವರ್ಷ ಆದಮೇಲೆ ಅದೇ ನನಗೆ ಗೊತ್ತಿಲ್ಲ. ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ. ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 727770 72770 ಅಥವಾ 9141106665.